ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೂಪರ್ ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ವೆಯ್ಟ್ ಲಾಸ್ ಡ್ರಿಂಕು ಮತ್ತು ಪ್ರೋಟೀನ್ ಪೌಡರ್ ಅಂತಲೂ ಇದಕ್ಕೆ ಕರಿಬೋದು. ನೋಡಿ, ಅದನ್ನು ರೆಡಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಕ್ಯಾಶ್ಯೂಸು, ಆಲ್ಮಂಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಮತ್ತು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಒಂದೊಂದನ್ನೇ ಫ್ರೈ ಮಾಡ್ಕೋಬೇಕು, ಡ್ರೈ ಫ್ರೈ ಮಾಡ್ಕೋಬೇಕು. ಈ ಪೌಡರ್ನ ಮಾಡಿಟ್ಕೊಂಡ್ರೆ 15 ಡೇಸ್ವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಈ ಪೌಡರ್ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತಲೇ ತುಂಬ ಪ್ರಾಡಕ್ಟ್ಸ್ಗಳು ಬಂದಿದ್ದಾವೆ. ನಾವು ಮನೆಯಲ್ಲೇ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಈ ಪೌಡರ್ನ ಮಾಡಿಟ್ಕೊಂಡು ಡೈಲಿ ಒಂದು ಸಲ ಕುಡಿತಾ ಬರಬೇಕು. ಒಂದೇ ದಿನಕ್ಕೆ 2 ದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 1 ವೀಕ್ ನೀವು ಕಂಟಿನ್ಯೂ ತೊಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಯಾಕಂದರೆ ನಾನು ಇದನ್ನು ಯೂಸ್ ಮಾಡಿ ನನಗೆ ವರ್ಕ್ ಆದಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಪೌಡರು. ಇದರಿಂದ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು. ಇದನ್ನು ಯಾವ ಥರ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇದಿಷ್ಟನ್ನು ಡ್ರೈ ಫ್ರೈ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲೇ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಈ ಪೌಡರ್ನ ಮಾಡಲಿಕ್ಕೆ ಜಾಸ್ತಿ ಟೈಮ್ನೂ ಬೇಕಾಗಲ್ಲ. ನಾವು ಓಟ್ಸು ಮತ್ತು ನಟ್ಸು ಎಲ್ಲನೂ ಮಿಕ್ಸ್ ಮಾಡಿರೋದ್ರಿಂದ, ಸೀಡ್ಸ್ ಹಾಕಿದ್ದೀವಲ್ವ, ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಅದಕ್ಕೋಸ್ಕರ ನೀವು ಈ ಪೌಡರ್ನ ಮಾಡಿಟ್ಕೊಂಡು ಬೆಳಗ್ಗೆ ಟಿಫನ್ ಬದಲು ಈ ಡ್ರಿಂಕ್ನ ಕುಡಿಬೋದು. ಇಲ್ಲಾಂದರೆ ಡಿನ್ನರ್ ಬದಲು ಬೇಕಾದ್ರೂ ತೊಗೋಬೋದು. ಅಂದರೆ ಮಾರ್ನಿಂಗು ಇಲ್ಲ ನೈಟು, ದಿನಕ್ಕೆ 1 ಸಲ ತೊಗೋಬೇಕು. ನೋಡಿ ಯಾವ ಥರ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು 2 ರಿಂದ 3 ಸ್ಪೂನಷ್ಟು ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಬನಾನಾನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಬೇಕು ಅಂತಂದರೆ 3 to 4 ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಆಲ್ಮಂಡ್ ಮಿಲ್ಕ್ ಬೇಕಾದ್ರೂ ನೀವು ಹಾಕ್ಕೋಬೋದು. ನಾರ್ಮಲ್ ಮಿಲ್ಕ್ ಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬರೀ ಮಿಲ್ಕ್ನೇ ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ. ಸ್ವಲ್ಪ ಮಿಲ್ಕ್ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಪ್ರೋಟೀನ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.